ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಅಕ್ಕಿ ಪಡೆದುಕೊಳ್ಳೋಕ್ಕೋಸ್ಕರ ಜನ ಸಾಕಷ್ಟು ಪರದಾಡ್ತಾರಂಥದ್ದು. ಏನು ಕಿಲೋಮೀಟ್ರ್ ಗಟ್ಟಲೆ ಲೈನ್ ನಿಂತಿರೋದು ನೋಡ್ಬೋದು ನೀವು. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಏನು ಕೊಡೋಂಥ ಒಂದು ಅಕ್ಕಿಯನ್ನು ಸರಿಯಾದ ರೀತಿಯಲ್ಲಿ ಗೌರ್ಮೆಂಟ್ ಅವ್ರು ಕೊಡಬೇಕು. ನೋಡಿ ಇಲ್ಲಿ ವಯಸ್ಸಾದವರು, ಹೆಂಗಸರು, ಮಕ್ಕಳು ಅನ್ನೋದೇ ಎಷ್ಟು ಜನ ಕೂಡ ನೋಡಿ ಲೈನ್ಗೋಸ್ಕರ ಏನು ಅಕ್ಕಿಗೋಸ್ಕರ ನೋಡಿ ಜನ ಹೆಂಗೆ ಕೂತಿದ್ದಾರೆ ನೋಡಿ. ಬೆಳಗ್ಗೆ 4-5 ಗಂಟೆಯಿಂದನೂ ಕೂಡ ಜನ ನೋಡಿ ಅವರ ಪಾಲಿನ ಅಕ್ಕಿ ತಗೊಳ್ಳೋಕ್ಕೋಸ್ಕರ ನೋಡಿ ಎಷ್ಟು ಜನ ಲೈನ್ ಗಟ್ಟಿ ನಿಂತಿರೋಂಥದ್ದು ನೋಡ್ಬೋದು ನೀವು ದೃಶ್ಯಗಳಲ್ಲಿ ನೋಡಿ. ಇದು ಬೆಂಗಳೂರು ಉತ್ತರ ತಾಲೂಕಿನ ಏನು ಕೃಷ್ಣ ಬೈರೇಗೌಡ ಕ್ಷೇತ್ರದ ಏನು ವಿನಾಯಕ ನಗರದಲ್ಲಿ ನೀವು ನೋಡ್ತಾ ಇರೋಂಥದ್ದು ನೋಡಿ. ಜನ ಏನು ಸರ್ವರ್ ಸಮಸ್ಯೆಯಿಂದ ಸಾಕಷ್ಟು ಅವರ ಒಂದು ತಾಳ್ಮೆಯನ್ನು ಕಳ್ಕೊತಾ ಇದ್ದಾರೆ. ಹಾಗಾಗಿ ಏನು ಇಲ್ಲಿನ ಜನನ ನಾನು ಮಾತಾಡಿಸ್ತೀನಿ, ಯಾವ ರೀತಿ ಒಂದು ಸರ್ವರ್ ಸಮಸ್ಯೆಯಿಂದ ಯಾವ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿ. ಅಮ್ಮ, ಎಷ್ಟು ಗಂಟೆಗೆ ಬಂದ್ರಿ? ಯಾವ ಥರ ಸಮಸ್ಯೆ ಆಗ್ತಾಯಿದೆ ನಿಮಗೆ? ನಾವು 6 ಗಂಟೆಗೆ ಬಂದ್ವಿ. ಲೈನಲ್ಲಿ ನಿಂತಿದ್ದೀವಿ. 6 ಗಂಟೆಯಿಂದ ಸರ್ವರ್ ಇಲ್ಲ ಅಂತ ಕಾಯ್ಕೊಂಡಿದ್ದೀವಿ. ಟೈಮ್ ಸರಿಯಾಗಿ ರೇಷನ್ ಸಿಗಲ್ಲ, ಸರಿಯಾಗಿ ರೇಷನ್ ಸಿಗ್ತಾ ಇಲ್ಲ, ಸರ್ವರ್ ಇಲ್ಲ ಅಂತಾರೆ. ತಿಂಗಳು ಕೊನೆಯಲ್ಲಿ ಕೊಡ್ತಾವ್ರೆ. ಬೆಳಗ್ಗೆ 7 ಗಂಟೆಗೆ ಬಂದ್ರೂ 12 ಗಂಟೆ 1 ಗಂಟೆ ಆದರೂ ಇನ್ನೂ ಸರ್ವರ್ ಇಲ್ಲ ಅಂತ ಕಾಯ್ತಾ ಇದ್ದೀವಿ. ಮಕ್ಕಳು ಬೆಳಗ್ಗೆಯಿಂದ ಟಿಫನ್ ಇಲ್ಲ, ಏನಿಲ್ಲ, ಹಂಗೆ ಹೊಟ್ಟೆ ಇಸ್ಕೊಂಡ್ಬಂದಿವಿ. ನಾನು ಕೆಲಸಕ್ಕೆ ಹೋಗೋಳು, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ, ರಜಾ ಹಾಕಿ ಬಂದಿದ್ದೀವಿ. ಮತ್ತೆ ಇನ್ನೊಂದು ದಿವಸ ಅಂದರೆ ನಮಗೆ ರಜಾ ಕೊಡಲ್ಲ. ನಾವು ಹೊಟ್ಟೆ ಪಾಡಿ ನಡೀತಾ ಇರೋರು, ಇಲ್ಲೇ ಜೀವನ ಮಾಡೋರು. ಸರ್ವರ್ ಇಲ್ಲ, ರೇಷನ್ ಸರಿಯಾಗಿ ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲ ನಮಗೆ. 10ನೇ ತಾರೀಕು ಒಳಗಡೆ ರೇಷನ್ ಬರಬೇಕು, ಆಲೇ ತಿಂಗಳು ಕೊನೆ ಆಗ್ತಾಯಿದೆ. ಇವತ್ತು ಬಿಟ್ಟರೆ ನಮಗೆ ಮತ್ತೆ ರೇಷನ್ ಸಿಗಲ್ಲ. ನಾವು ಮತ್ತೆ ರಜಾ ಹಾಕಿ ಬರೋಕ್ಕಾಗಲ್ಲ. ರೇಷನ್ಸ್ ಕರೆಕ್ಟಾಗಿ ನಮಗೆ ತಿಂಗಳು ಕರೆಕ್ಟಾಗಿ ಬರಬೇಕು. 10ನೇ ತಾರೀಕು ಒಳಗಡೆ ಬರಬೇಕು. ಅಲ್ಲ, ಇವಾಗ ಬಂದಿರೋದೇ ತಿಂಗಳ ಕೊನೆ ದಿನದಲ್ಲಿ ಬಂದಿದೆ. ಈಗ ಬಂದಿರೋಂಥ ಒಂದು ರೇಷನ್ ಕೊಡೋಕ್ಕೂ ಸರ್ವರ್ ಸಮಸ್ಯೆ ಆಗಿದೆ ಅಮ್ಮ. ಸಮಸ್ಯೆ ಕರೆಕ್ಟಾಗಿ ನಮಗೆ ರೇಷನ್ ಸಿಗ್ತಾ ಇಲ್ಲ, ಸರ್ವರ್ ಇಲ್ಲ ಅಂದರೆ. ಇನ್ನು ಮತ್ತೆ ನಾಳೆ ಬಂದ್ರಿ ಸರ್ವರ್ ಇಲ್ಲ ಅಂದರೆ ನಾವು ರಜಾ ಹಾಕಿ ಬರೋಕ್ಕಾಗಲ್ಲ. ಅಲ್ಲಿ ಹೊಟ್ಟೆ ಜೀವನನೂ ನಡಿಬೇಕು, ಇಲ್ಲಿ ರೇಷನ್ನು ತಗೋಬೇಕು ಅಂದರೆ ಇಲ್ಲಿ ಜೀವನ ಮಾಡೋಕ್ಕೆ ಭಾರಿ ಕಷ್ಟ ಆಗೈತೆ. ಅಲ್ಲ, ನಿಮ್ಮ ಪಾಲಿನ ರೇಷನ್ ತಗೊಳ್ಳೋದಕ್ಕೆ ಏನು ಅಂದರೆ ಒಂದು ದಿನ ಪೂರ್ತಿ ಬೇಕು ಅನ್ನೋ ಲೈನಲ್ಲಿ ನಿಂತು ನೀವು ಮನೆಗೆ ರೇಷನ್ ತಗೊಂಡೋಗ್ಬೇಕು ಅಂದರೆ ಒಂದು ದಿನ ಒಂದು ಆಳು ಪೂರ್ತಿ ರೇಷನ್ ಅಂಗಡಿ ಹತ್ರ ಕಾಯುವಂಥ ಪರಿಸ್ಥಿತಿ. 4:15 ಗಂಟೆವರೆಗೂ ಕಾಯಬೇಕು ನಾವಿಲ್ಲಿ ರೇಷನ್ಗೆ. ಸರ್ವರ್ ಸಿಗಲ್ಲ, ರೇಷನ್ ಸರಿಯಾಗಿ ಟೈಮ್ ಬರೋಲ್ಲ ನಮಗೆ. 10ನೇ ತಾರೀಕು ಒಳಗಡೆ ಬರಬೇಕು. ತಿಂಗಳು ಕೊನೆಗೆ ಬಂದರೆ 1 ದಿವಸ ಕೊಡ್ತಾರೆ, 2 ದಿವಸ ಕೊಡ್ತಾರೆ, ರೇಷನ್ ಇಲ್ಲ ಅಂತ. ಆಮೇಲೆ ನಮಗೆ ಸಿಗಲ್ಲ, ಜನ ಜಾಸ್ತಿ ಇರ್ತಾರೆ, ಸರ್ವರ್ ಸಿಕ್ಕಲ್ಲ ಅಂತಾರೆ, ಕಳಿಸ್ತಾರೆ. 2-3 ದಿವಸ ನಮಗೆ ರಜಾ ಕೊಡಲ್ಲ. ಅಲ್ಲಿ ಸಿಗೋದೇ 1 ದಿನ, ಟೈಮ್ ಸರಿಯಾಗಿ ರೇಷನ್ ಸಿಗಲ್ಲ. ಇವಾಗ ಏನಾಗಬೇಕು ಅಂತ ನಮಗೆ ಸರ್ವರ್ ಕರೆಕ್ಟಾಗಿ ಬರಬೇಕು, ರೇಷನ್ ಟೈಮ್ ಸರಿಯಾಗಿ ಸಿಗಬೇಕು. ಮತ್ತೊಬ್ಬರು ಯಾಸ್ಮಿನ್ ಅನ್ನೋರು ನಮ್ಮ ಜೊತೆಲಿದ್ದಾರೆ, ಅವರ ಅಭಿಪ್ರಾಯನ ಕೇಳೋಣ. ಮೇಡಮ್, ಯಾವ ರೀತಿ ಸಮಸ್ಯೆ ಆಗ್ತೈತೆ ಮೇಡಮ್? ಇದೇನು ಇವತ್ತು ಒಂದಿನದ ಅಥವಾ ಯಾವಾಗಲೂ ಹಿಂಗೇನಾ? ತಿಂಗಳು ಇದೆ ಸರ್, ತಿಂಗಳು ಇದೇನೆ. ಬೆಳಿಗ್ಗೆ ಬಂದು 6 ಗಂಟೆ 3 ಗಂಟೆಗೆ ಬಂದು ಕೂತ್ಕೊಳ್ತೀವಿ. 6 ಗಂಟೆಗೆ ಬರುತ್ತೆ, 7 ಗಂಟೆಗೆ ಬರುತ್ತೆ, ಬರಲ್ಲ ರೇಷನ್ನು. ತುಂಬ ಸಮಸ್ಯೆ ಇದೆ ಸರ್ವೇದು. ರೇಷನ್ನು ಸರಿಯಾಗಿ ಕೊಡ್ತಾ ಇಲ್ಲ ನಮಗೆ. ಅವ್ರು ಕೊಡ್ತಾ ಇಲ್ಲ, ನಮಗೆ ಇವ್ರು ಕೊಡ್ತಾ ಇಲ್ಲ ಅಷ್ಟೇ. ಕಾಲು ನೋವು, ನನಗೂ ತುಂಬ ಹುಷಾರಿಲ್ಲ, ಆಪ್ರೇಷನ್ ಆಗಿದೆ, ನಮಗೆ ನಿಂತ್ಕೊಳಕ್ಕಾಗಲ್ಲ. 2-3 ದಿನ ನಿಂತ್ಕೋಬೇಕು ಇಲ್ಲಿ. ಏನು ಮಾಡೋದು? ಅಲ್ಲ, ಇದು ಈ ಥರ ಸಮಸ್ಯೆ ಏನು ಯಾವಾಗಲೂ ಇದನ್ನ ಅಥವಾ ಈ ಬಾರಿ ಮಾತ್ರನಾ? ಪ್ರತಿ ಬಾರಿ ಸರ್ವರ್ ಸಮಸ್ಯೆಯಿಂದ ಸರ್ವೆ ತುಂಬ ತಿಂಗಳು ಇದೇನೆ. 3 ದಿನ 4 ದಿನ ನಿಂತು ತಗೊಂಡೋಗ್ಬೇಕು. 3 ದಿನ 4 ದಿನ ನಿಂತು ತಗೋಬೇಕು ಸರ್. ನಾವೇನು ಮಾಡೋದು ಹೇಳಿ ನೀವೇನೆ. ನಮಗೆ ರೇಷನ್ ಕೊಡಿ, ಸರ್ವೆ ತುಂಬ ಪ್ರಾಬ್ಲಮ್ ಇದೆ. ತುಂಬ ಪ್ರಾಬ್ಲಮ್ ಇದೆ. ಅವರು ರೇಷನ್ ಕೊಡೋರು ಏನು ಮಾಡೋಕ್ಕಾಗಲ್ಲ. ಸರ್ವೆ ಇದ್ರೆ ತಾನೇ ಅವರು ಕೊಡೋಕೆ ನಮಗೆ. ನಾವೆಲ್ಲ ಇವಾಗ ನೋಡಿ ಎಷ್ಟು ಜನ ಇದ್ದಾರೆ. ಕೆಲವರೆಲ್ಲ ಶುಗರ್ ಬಂದಿರೋರು ಇದ್ದಾರೆ, ಮನೇಲಿ ಮಕ್ಕಳು ಬಿಟ್ಟು ಬಂದಿರ್ತಾರೆ. ಯಾಕೆ ಕೊಡೋಂಥ ಒಂದು ರೇಷನ್ನ ಒಂದು ನಿಯಮಬದ್ಧವಾಗಿ ಏನು ಸರಿಯಾದ ಅಂದರೆ ತಿಂಗಳಲ್ಲಿ ಒಂದು 7-8ನೇ ತಾರೀಕು, ಒಂದು 15ನೇ ತಾರೀಕು ಒಳಗಡೆ ಕೊಡೋಂಥದ್ದು, ಅಥವಾ ಸರ್ವ ಸಮಸ್ಯೆನ ಅಡಚಣೆ ಆಗದಿದ್ದಂಗೆ ನೋಡ್ಕೊಳ್ಳೋಂಥದ್ದು ಮಾಡಬೇಕಲ್ವಾ? ಹೌದು ಸರ್, ಮುಂಚೆ ಕೊಡ್ತಾ ಇದ್ರು ಸರ್. ಇವಾಗ 26-27 ಆಗುತ್ತೆ. ಅವರು 3 ದಿನ ಆಗ್ತಾರೆ, ಆಮೇಲೆ ಮುಚ್ಚಿಬಿಡ್ತಾರೆ. ನಾವು ಎಲ್ಗೋಗ್ಬೇಕು ರೇಷನ್ಗೆ ಹೇಳಿ? ನೀವು ಕೊಡೋದು 5 kg ಅಕ್ಕಿ, ಅದೂ ಇಲ್ಲ ಅಂದರೆ
ಹೇಳಿ ನೀವೇನೆ. ನಮಗೆ ಸರ್ವೆ ಕೊಡಿ, ರೇಷನ್ ಕೊಡಿ ಸಾಕು. ಅದೂ ಇಲ್ಲ ಅಂದರೆ ಅವರೇ ಇಟ್ಕೊಂಡು ತಿನ್ನಲಿ. ಪಾಪ ಅವ್ರಿಗೆ ಮನೆಗೆ ಇಲ್ವೇನೋ, ಏನು ಮಾಡೋಕ್ಕೆ. ಏನು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯವರು ಸರ್ವರ್ ಸಮಸ್ಯೆ ಬಗ್ಗೆ ಅವ್ರೇನು ಹೇಳ್ತಾರೆ ಕೇಳೋಣ. ಸರ್, ನಿಮಗೆ ಯಾವ ರೀತಿ ಅಂದರೆ ಈ ಸಮಸ್ಯೆ ಸರ್ವರ್ದು ಪ್ರತಿ ತಿಂಗಳು ಇರ್ತದ ಮತ್ತು ಮಂತ್ ಎಂಡಲ್ಲಿ ರೇಷನ್ ಕೊಡೋಂಥದ್ದು ಏನು ಫಾಲ್ಟ್ ಅಂತ? ಸರ್, ಈಗ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ. ಬಹುಮುಖ್ಯವಾಗಿ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ರೇಷನ್ ಕರೆಕ್ಟಾಗಿ ಬರ್ತಾ ಇಲ್ಲ. ಸರ್ಕಾರದಿಂದ 5ನೇ ತಾರೀಕು ರಾಗಿ ಬರ್ತಾ ಇದೆ, 25, 26 ಅಕ್ಕಿ ಬರ್ತಾ ಇದೆ. ಈ ಥರ ಬಂದಾಗ ಈ ಮಧ್ಯದಲ್ಲಿ ಗ್ಯಾಪ್ ಆದರೆ 10 ದಿವಸ, 12 ದಿವಸ, 15 ದಿವಸವರೆಗೂ ಗ್ಯಾಪ್ ಆದಾಗ ಜನ ಬೆಳಗ್ಗೆ ಬಂದು ಲೈನ್ ನಿಂತ್ಕೋತಾರೆ. 5:30, 6 ಗಂಟೆಗೆ ಬಂದು ಲೈನ್ ನಿಂತ್ಕೊತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೆ ಏನು ಬಂದಿದೆ ಸಂಪೂರ್ಣವಾಗಿ ಅವ್ರಿಗೆ ಅಕ್ಕಿ ರಾಗಿ ಎರಡೂ ಬಂದಿದೆಯಾ, ಬಂದ ಮೇಲೆ ಅವ್ರು ಇಶ್ಯೂ ಮಾಡೋಕ್ಕಾಗತ್ತಾ ಅನ್ನೋದು ಜನಗಳಿಗೆ ಗೊತ್ತಿಲ್ಲ. ಅಕ್ಕಿ ಬಂದರೆ ರಾಗಿ ಬಂದಿರಲಿಲ್ಲ, ರಾಗಿ ಬಂದರೆ ಅಕ್ಕಿ ಬಂದಿರೋದಿಲ್ಲ. ಇದು ಮೇಜರ್ ಇಶ್ಯೂ. 26ನೇ ತಾರೀಕೆ ಸರ್ಕಾರ ನಮಗೆ ಅಕ್ಕಿ ಮತ್ತು ರಾಗಿ ಸಪ್ಲೈ ಮಾಡಾದಮೇಲೆ ಇರೋದು 3-4 ದಿವಸ ಟೈಮು, ಮಂತ್ ಎಂಡಿಂಗ್ ಆಗ್ಬಿಡುತ್ತೆ. ಈಗ ಜನಗಳ ಅಭಿಪ್ರಾಯನೂ ಅದೇ, ಏನಾಗುತ್ತೆ, ಸರ್ವರ್ ಡೌನ್ ಆಗುತ್ತೆ. ಈ ಸರ್ವರ್ ಡೌನ್ ಆದಾಗ ನಮಗೆ ರೇಷನ್ ಕೊಡ್ಲಿಕ್ಕೆ ಆಗಲ್ಲ. ಇಲ್ಲಿ ಸ್ವಲ್ಪ ಅವಾಗ ಏನಾಗುತ್ತೆ, ಡಿಸ್ಪ್ಯಾಚ್ ಆಗಿಬಿಡುತ್ತೆ. ಜನಗಳಿಗೆ ರೇಷನ್ ಕಂಪ್ಲೀಟಾಗಿ ಸಿಗಲ್ಲ. ಅದು ರೇಷನ್ನ ನೀವು ಕೇಳ್ಕೊಳ್ಳೋದಿಷ್ಟೇ ಸರ್ಕಾರಕ್ಕೆ, ರೇಷನ್ಗಳನ್ನ ಬೇಗ ಕೊಡಿ. ನೀವೇನು ಕೊಡ್ತೀರಾ ನಾವು ಜನಗಳಿಗೆ ಹಂಚಿಕೆ ಮಾಡ್ತೀವಿ. ಇವಾಗ ನಾನು ಇಷ್ಟೇ ಎಲ್ಲರ ಮುಖಾಂತರ, ಎಲ್ಲ ನಿಮ್ಮ ವಾಹಿನಿ ಮುಖಾಂತರ ಎಲ್ಲರೂ ಕೇಳ್ಕೊತಾ ಇದ್ದೀನಿ, ನನ್ನಿಂದ ನಿಮ್ಗೇನಾದರೂ ಸಮಸ್ಯೆ ಇದೆಯಾ? ಏನಾದರೂ ರೇಷನ್ನು ನಾನು ನಿಮಗೆ ಕಮ್ಮಿ ಕೊಡ್ತಾ ಇದ್ದೀನಾ? ಬಲವಂತ ಮಾಡಿ ಏನಾದರೂ ಕೊಡ್ತೀನಾ? ನೋಡಿ ಕೇಳ್ಕೊಳ್ಳಿ. ನಾನು ಎಲ್ಲ ಕಸ್ಟಮರ್ಗೂ ನಾನು ಟೋಕನ್ ಕೊಡ್ತಾ ಇದ್ದೀನಿ. ಬೆಳಗ್ಗೆನೇ ಬಂದು ಜಾಸ್ತಿ ಕಾಯಬಾರ್ದು ಅಂದ್ಬಿಟ್ಟು ಟೋಕನ್ ಕೊಟ್ಟು ಅವಲೇ ಹೆಬ್ಬೆಟ್ಟು ತೊಗೊಂಡು ಈ ಅವಲೇ ಇಶ್ಯೂ ರೇಷನ್ ಇಮಿಡಿಯೇಟ್ ಕೊಡ್ತಾ ಇದ್ದೀನಿ. ಆದರೆ ಈ ತಿಂಗಳು ಇನ್ನೂ ಮೇಜರ್ ಇಶ್ಯೂ ಏನಂದರೆ, ಒಂದು ಕಾರ್ಡ್ ಹತ್ರ 2 ಸಾರಿ ಹೆಬ್ಬೆಟ್ಟು ತೊಗೋಬೇಕಾಗಿದೆ. 2 ಸಾರಿ ಹೆಬ್ಬೆಟ್ಟು ತೊಗೊಳೋದ್ರಿಂದ ಸಂಪೂರ್ಣವಾಗಿ ಸರ್ವರ್ ಡೌನ್ ಆಗಿದೆ. ನಮ್ಮ ಕಸ್ಟಮರ್ಗಳಿಗೆ ಯಾರಿಗೂ ಏನು ಇಲ್ಲಿ ತೊಂದರೆ ಆಗ್ತಾ ಇಲ್ಲ. ರೇಷನ್ 2 ಸಾರಿ ಹೆಬ್ಬೆಟ್ಟು ಏನು ಪ್ರೊಸೆಸ್ ಅದು ಅಂತ? ಸರ್, ಅದು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಕ್ಕಿ, ಸ್ಟೇಟ್ ಗೌರ್ಮೆಂಟ್ ಒಂದು ಅಕ್ಕಿ, ಇವ್ರು 5 kg, ಅವ್ರು 5 kg. ಇದು ಮೇಜರ್ ಪ್ರಾಬ್ಲಮ್ ಸರ್. ಇವಾಗ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರದ್ದು ಏನು ಅಕ್ಕಿ ಯೋಜನೆ ಇದೆ, ಅದಕ್ಕೆ ಸಪ್ರೇಟ್ ತಂದು ಕೊಡಬೇಕು ಸರ್. 2 ಸಾರಿ ತೊಗೋಬೇಕು. ಆಗಸ್ಟು, ಸೆಪ್ಟೆಂಬರ್ ಅಂದ್ಬಿಟ್ಟು ಮಾಡಿದ್ದಾರೆ. ಈ 5 kgಗೆ 2 ಸಾರಿ ಹೆಬ್ಬೆಟ್ಟು ತೊಗೊಳೋದ್ರಿಂದ ಆಬ್ವಿಯಸ್ಲಿ ಸರ್ವರ್ ಡೌನ್ ಅದೇ ಆಗುತ್ತೆ. ಇದು ನಂದು ಒಂದೇ ಅಲ್ಲ, ಥ್ರೂಔಟ್ ಕರ್ನಾಟಕ, ಎಂಟೈರ್ ಕರ್ನಾಟಕ ಇದು ಸರ್ವರ್ ಇಶ್ಯೂಸ್ ಇದೆ. ಈಗ ರಾಜ್ಯ ಸರ್ಕಾರದ ಸರ್ವರ್ ಇಶ್ಯೂ ಇದೆಯೋ ಅಥವಾ ಕೇಂದ್ರ ಸರ್ಕಾರದ ಸರ್ವರ್ ಇಶ್ಯೂ ಇದೆಯೋ ಸರ್ ನಿಮಗೆ ಮೇನ್ ಆಗಿ? ಇದು NIC ಅವರು ಮುಂಚೆ ಇತ್ತು ಸರ್. NIC ಅವರು ಸರ್ವರ್ ಮೇಂಟೈನ್ ಮಾಡುವಾಗ ಅಷ್ಟು ಸಮಸ್ಯೆ ಇರಲಿಲ್ಲ. ಅವ್ರು ಸ್ವಲ್ಪ ಚೆನ್ನಾಗಿ ಪರಿಹಾರ ಮಾಡ್ತಾ ಇದ್ರು, ಸ್ಪಂದಿಸ್ತಾ ಇದ್ರು ಕೂಡ. ಅಲ್ಲ, ನಾನು ಕೇಳ್ತಾ ಇರೋ ಪ್ರಶ್ನೆ ನಿಮಗೆ, ಪ್ರತ್ಯೇಕವಾದ ಸರ್ವರ್ಗಳಿದೆಯಾ ಅಂತ? ಹೌದು ಸರ್. ಈಗ ಏನು ಮಾಡಿದ್ದಾರೆ, KHDC ಅಂದ್ಬಿಟ್ಟು ಅನ್ನೋರಿಗೆ ಸರ್ವರ್ ಕೊಟ್ಟಿದ್ದಾರೆ, ಅದು ಸ್ಟೇಟ್ ಲೆವೆಲಲ್ಲಿ. ಸೊ KHDC ಸರ್ವರ್ ಬಂದ ಮೇಲೆ ಸರ್ವರ್ ಸಮಸ್ಯೆ ಜಾಸ್ತಿ ಆಗಿದೆ. ಈಗ 6 ತಿಂಗಳು 7 ತಿಂಗಳ ಹಿಂದೆ NIC ಅವರು ಮೇಂಟೈನ್ ಮಾಡ್ತಾಯಿದ್ರು. ಈಗ KHDC ಬಂದಿರೋದ್ರಿಂದ ಅತಿ ಹೆಚ್ಚು ಪ್ರತಿ ತಿಂಗಳು ಈ ಸರ್ವರ್ ಸಮಸ್ಯೆ ಆಗ್ತದೆ. ಅದೇ ಎರಡರಲ್ಲಿ ಯಾವುದು ಜಾಸ್ತಿ ಸಮಸ್ಯೆ ಆಗ್ತಾ ಇರೋದು? KHDS ಇದೆ ಸರ್. ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ್ದೇ ಸರ್ವರ್ ಇಶ್ಯೂ ಇದೆ. ಹೌದು ಸರ್, ಇದೆ. ಈ ಸಮಸ್ಯೆ ಇರೋದ್ರಿಂದನೇ ನಾವು ರೇಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಊಟ ಮಾಡೋಕ್ಕೂ ಹೋಗ್ತಾ ಇಲ್ಲ. ನಾವು ಬೇಕಾದ್ರೆ ನಮ್ಮ ಕಸ್ಟಮರ್ನೆಲ್ಲ ಕೇಳ್ಬೋದು. ಕಂಟಿನ್ಯೂ ಆಗ್ತಾ ಇದೀವಿ. ಹಾಂ, ಇವತ್ತು ನಾವು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿಬಿಟ್ಟು ಕಂಟಿನ್ಯೂಸು ರಾತ್ರಿವರೆಗೂ ರೇಷನ್ ಕೊಡ್ತಾ ಇದ್ದೀವಿ. ರೇಷನ್ ಕೊಡೋಕ್ಕೆ ಆಗ್ತಾ ಇಲ್ಲ, ಪೇಜ್ಗಳು ಮೂವ್ ಆಗಲ್ಲ. ಸರ್ವರ್ ಸಮಸ್ಯೆ ಸಾಕಷ್ಟು ನಮ್ಮನ್ನು ಕಾಡ್ತಾ ಇದೆ, ಚಿತ್ರಹಿಂಸೆ ಆಗೋಗ್ಬಿಟ್ಟಿದೆ. ಈ ಥರ ಇದೆ ಸರ್. ಒಂದು ಕಡೆ ಕಮಿಷನ್ ಸರ್ಕಾರ ಕೊಡ್ತಾ ಇಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಕೆಲಸ ಮಾಡಿದ್ರೂ ಪ್ರಯೋಜನ ಇಲ್ಲ. ತೂಕ ಹಾಕೋರು ದುಡ್ಡು ಕೊಡಬೇಕು, ಅಂಗಡಿ ಬಾಡಿಗೆ ಕಟ್ಟಬೇಕು, ಇಷ್ಟೆಲ್ಲ ಸಮಸ್ಯೆ ಇದೆ. ಸರ್ಕಾರ ಇದ್ರ ಕಡೆ ಗಮನ ಹರಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ಅಲ್ಲ, ಕೆಲವು ಸಾರಿ ಏನು ರೇಷನ್ ತಗೊಳಕ್ಕೆ ಬಂದಿರ್ತಾರೆ, ಈಗ ಮಂತ್ ಎಂಡಲ್ಲೇ ಕೊಡೋಂಥದ್ದು ಮತ್ತು ಸರ್ವರ್ ಪ್ರಾಬ್ಲಮ್ ಇರೋದು ಅವ್ರಿಗೆ ಗೊತ್ತಿರೋಲ್ಲ ಸಾಮಾನ್ಯ ಜನಕ್ಕೆ. ಅವರ ಆಕ್ರೋಶಕ್ಕೂ ಕೆಲವು ಸಾರಿ ಕಾರಣ ಆಗಿರೋಂಥದ್ದು ಇದೆಯಾ ಅಂತ? ಇದೆ ಸರ್, ಆಗುತ್ತೆ. ಯಾಕೆಂದರೆ ನನ್ನ ಅಂಗಡಿಯಲ್ಲಿ ಇಲ್ಲಿವರೆಗೂ ಏನು ಆಗಿಲ್ಲ. ಯಾಕೆಂದರೆ ನನ್ನ ಕಸ್ಟಮರ್ಗಳು ನಾನು ಹೇಳೋ ಮಾತನ್ನ ಅರ್ಥ ಮಾಡಿಕೊಂಡು ಸ್ಪಂದಿಸ್ತಾರೆ. ನನ್ನ ವಾಯ್ಸ್ ಸ್ವಲ್ಪ ಜೋರಿರುತ್ತೆ, ಅಷ್ಟು ಬಿಟ್ಟರೆ ಅದು ಎಲ್ಲ ನನ್ನ ಕಸ್ಟಮರ್ಗೂ ಗೊತ್ತಿದೆ. ಇವತ್ತೆಲ್ಲ ನಾಳೆ ಪಾಪ ಅಂತಂದರೆ ಬರ್ತಾರೆ, ತೊಗೊಂಡು ಹೋಗ್ತಾರೆ. ಸಮಸ್ಯೆ ಇಲ್ಲ ಸರ್. ರೇಷನ್ ಏನು ಡಿಸ್ಟ್ರಿಬ್ಯೂಷನಲ್ಲಿ ಯಾರಿಗೂ ತೊಂದರೆ ಆಗಲ್ಲ, ತೊಂದರೆ ಇಲ್ಲ ಸರ್. ಮೇಯ್ನು 2 ಹೆಬ್ಬೆಟ್ಟು ಆಯಿತು,
ಸರ್ವರ್ ಸಮಸ್ಯೆ ಆಗಿದೆ ಮತ್ತು ಮಂತ್ ಎಂಡ್ ನೋಡಿದ್ರಲ್ಲ, ಸರ್ವರ್ ಸಮಸ್ಯೆಯಿಂದನೇ ಸಾಕಷ್ಟು ಸಮಸ್ಯೆ ಆಗ್ತಾರಂಥದ್ದು. ನೋಡೋಣ ಅಮ್ಮ, ನಿಮಗೆ ಯಾವ ರೀತಿ ಸಮಸ್ಯೆ ಆಗ್ತದಮ್ಮ? ಇಲ್ಲಿ ಬಂದು ಇಡೀ ದಿನ ಆಯ್ತೈತೆ, ಮತ್ತೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ರೇಷನ್ ತಗೊಂಡೋಗಂತದ? ನಾವು ಬೆಳಗ್ಗೆ 6 ಗಂಟೆಗೆ ಬಂದು ನಿಂತಿರ್ತೀವಿ ಸರ್. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಆಗುತ್ತೆ, 1:15 ಆಗುತ್ತೆ, 4 ಗಂಟೆ ಆಗುತ್ತೆ. ಯಾಕಂದ್ರೆ 100 ಜನದಿಂದ 200 ಜನವರೆಗೂ ನಿಲ್ಸ್ಕೊಂಡಿರ್ತಾರೆ. ಅವರು ಪಾಪ ನಮ್ ನಿಲ್ಸ್ಬಿಟ್ಟು 10 ನಿಮಿಷ ಇಂದಿರಾ ಕ್ಯಾಂಟೀನಲ್ಲಿ 10 ರೂಪಾಯಿ ಊಟ ತಿನ್ಬಿಟ್ಟು ಬಂದು ನಮ್ಗೆ ಅಕ್ಕಿ ಕೊಡ್ತಾ ಇದ್ದಾರೆ ಸರ್. ಅವರಿಂದ ಏನು ತೊಂದರೆ ಇಲ್ಲ. ದಯವು ಸೇರಿ ನಾನು ಮಾತಾಡ್ತಾ ಇರೋದು ಸರ್ಕಾರಿಕ ನಮ್ಗೆ ವಸತಿ ಮಾಡ್ಕೊಡೋಕೆ ನಾವು ಕೇಳ್ಕೊತಾ ಇದ್ವಿ. ನಮ್ಗೆ ಇದೊಂದು ನಮ್ಗೆ ವಸತಿ ಮಾಡ್ರಿ ದಯವಿಟ್ಟು. ನಾವು ನಮಸ್ಕಾರ ಕೇಳ್ತಾ ಇದ್ದೀನಿ. ದಿನ ರಜೆ ಹಾಕೋಕ್ಕಾಗಲ್ಲ, ನಾವೀ ಕೂಲಿ ಕಳ್ಸಕ್ಕೆ ಹೋಗೋರು. ಅವ್ರು ಸರ್ವರ್ ಬಂದರೆ ಅವ್ರು ಪಟ್ಟಂತ ಆಗ್ಬಿಡ್ತಾರೋ, ನಮಗೂ ಜೀವನ ನಡೀತದೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ಸರ್, ರಿಕ್ವೆಸ್ಟಿಂದ ಕೇಳ್ತಾ ಇದ್ದೀನಿ. ಇಲ್ಲೇವರೆಗೂ ಸರ್ವಿನಿಂಗಿಂದ ನಮಗೆ ಪ್ರಾಬ್ಲಮ್, ಇಕ್ಕಿರೋದು ಏನಿಂದ ನಮಗೆ ಪ್ರಾಬ್ಲಮ್ ಇಲ್ಲ ಸರ್. ನೋಡಿದ್ರಲ್ಲ, ಕೊಡೋಂಥ ಒಂದು ಅಕ್ಕಿನ ನ್ಯಾಯಬದ್ಧವಾಗಿ ಸರಿಯಾದ ಸಮಯಕ್ಕೆ ಕೊಡಿ. ಏನು ಕೊಡೋದೇ ನೀವು ಮಂತ್ ಎಂಡಲ್ಲಿ, ಅದರಲ್ಲಿ ಬೇರೆ ಸರ್ವರ್ ಇಶ್ಯೂ, ಸ್ಟೇಟ್ ಸರ್ವರಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಕೊಡಬೇಕಾಗಿ ಏನೋ ಇಲ್ಲಿನ ಜನರು ಸಾಕಷ್ಟು ಸರ್ಕಾರಕ್ಕೆ ಮನವಿ ಮಾಡ್ತಾರಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, MS ಪಾಳ್ಯ.